ಕದಂಬ ರಾಜನಾದ ಮಯೂರ ಶರ್ಮ 32 ಬ್ರಾಹ್ಮಣ ಕುಟುಂಬಗಳನ್ನು ಸರ್ವಜನ ಸುಖಶಾಂತಿಗಾಗಿ ಬನವಾಸಿಗೆ ಹವ್ಯ ಕವ್ಯಗಳನ್ನು ಮಾಡಲು ಕರೆತರುತ್ತಾನೆ. ಅವರೇ ಹವ್ಯಕ ಜನಾಂಗ. ಕರ್ನಾಟಕವೆಂದರೆ ಕನ್ನಡ ಮಕ್ಕಳ ಜನ. ಸ್ವಲ್ಪ ಹಳೆಯ ಕನ್ನಡ ಭಾಷೆ ತೆಗೆದು ನೋಡಿದರೆ ಅದುವೇ ಹವ್ಯಕ ಭಾಷೆ. ನಿರರ್ಗಳವಾಗಿ ಕನ್ನಡ ಮಾತನಾಡಬಲ್ಲ ಜನಾಂಗವೆಂದರೆ ಅದು ಹವ್ಯಕ ಜನಾಂಗ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೊರಟಿರೋದು ಹವ್ಯಕ ಮಹಾಸಮ್ಮೇಳನಕ್ಕೆ. ಮಹಿಳೆಯರಿಂದ ಕುಂಭಸ್ವಾಗತ, ಚೆಂಡೆನಾದ ಮೇಳಗಳಿಂದ ಗುರುಗಣ್ಯರ ಆಗಮನ, ಶ್ರೀರಾಮಚಂದ್ರಾಪುರ ಮಠದ ಸ್ವಾಮಿಗಳು, ರಾಘವೇಂದ್ರ ಮಠದ ಗುರುಗಳು, ಬೇರೆ ಬೇರೆ ಗುರುತೀರ್ಥಗಳಿಂದ ಆಶೀರ್ವಚನ. ಇದರೊಂದಿಗೆ ಗೋಪೂಜೆ, ಗೋಶಾಲೆ, ಬೇರೆ ಬೇರೆ ತಳಿಯ ಗೋವುಗಳು ಹಾಗೂ ಗಾಣದಿಂದ ತಯಾರಿಸಿದ ತಾಜಾ ಕಬ್ಬಿನ ಹಾಲು. ಎಲ್ಲಿ ನೋಡಿದರೂ ಜನವೋ ಜನ. ಒಂದು ಕಡೆಯಲ್ಲಿ ಭಜನೆ ನಡೆಯುತ್ತಿದೆ, ಇನ್ನೊಂದು ಕಡೆಯಲ್ಲಿ ಆಶೀರ್ವಚನ, ಅದರೊಂದಿಗೆ ಸಾಧಕರಿಗೆ ಸನ್ಮಾನ, ದಾರಿಯಲ್ಲಿ ಕುದುರೆ ಸವಾರಿ. ತದನಂತರ ಕಾಣಲು ಸಿಗುವುದೇ ಬೇರೆ ಬೇರೆ ಬಗೆಯ ಅಂಗಡಿ ಸ್ಟಾಲ್ಗಳು. ಆಧುನಿಕ ತಂತ್ರಜ್ಞಾನದ ಉಪಯೋಗ, ಹೆಂಗಳೆಯರಿಗೆ ಬಗೆ ಬಗೆಯ ಉಡುಪು, ಓಲೆ, ಒಡವೆಗಳು, ಮಣ್ಣಿನ ಪಾತ್ರೆಗಳು, ಕೈಮಗ್ಗ ವಸ್ತುಗಳು, ಕ್ರಾಫ್ಟ್ ಐಟಮ್, ಹೀಗೆ ಬೇರೆ ಬೇರೆ ಬಗೆ ಬಗೆಯ ತಿನಿಸು ಕೂಡ, ಕಸದಿಂದ ರಸ, ಹೀಗೆ ಬೇರೆ ಬೇರೆ ವಸ್ತುಗಳು ಕಾಣಸಿಗುತ್ತವೆ. ಹವ್ಯಕ ಶೈಲಿಯ ಬಗೆ ಬಗೆಯ ತಿನಿಸುಗಳನ್ನು ಒಳಗೊಂಡ ಭೋಜನವು ಅದ್ಧೂರಿಯಾಗಿತ್ತು. ಊಟದೊಂದಿಗೆ ನಟರಾದ ರಮೇಶ್ ಅರವಿಂದ್ ಅವರ ಭಾಷಣ ಕೇಳಿದ್ದೂ ಆಯಿತು. ಊಟ ಮಾಡಿಕೊಂಡು ಸ್ವಲ್ಪ ಸಮಯ ಸಂಗೀತ ಆಲಿಸಿದೆವು. ಈ ಹೊತ್ತಿಗೆ ಶ್ರೀರಾಮಚಂದ್ರಾಪುರ ಮಠದ ಶ್ರೀ ಗುರುಗಳ ದರ್ಶನ ಭಾಗ್ಯವೂ ದೊರೆಯಿತು. ಮುಂದೆ ಹೇಗೆ ಸಾಗುತ್ತಾ ನಮಗೆ ಕಾಣಸಿಕ್ಕಿದ್ದು ಹಳೆಯ ಕಾಲದ ಹಿರಿಯರು ಉಪಯೋಗಿಸುತ್ತಿದ್ದಂತಹ ವಸ್ತುಗಳು. ಭಾಷಣ ಭೋಜನಗಳಲ್ಲದೆ ಎಲ್ಲ ರೀತಿಯ ಕಲೆಗೂ ಅವಕಾಶವಿತ್ತು. ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ನಮಗೆ ಸಿಕ್ಕಿತು ಪಾಕೋತ್ಸವ. ಅದೆಷ್ಟು ಜನಸಂದಣಿ. ಬನ್ನಿ ಮಾರೆ, ನಾವು ರಜಾ ರುಚಿ ನೋಡಿವಪ್ಪ. ಅಬ್ಬಾ, ಎಷ್ಟೊಂದು ತಿಂಡಿ ತಿನಿಸು, ಬೇರೆ ಬೇರೆ ರೀತಿಯ ಸಿಹಿ ಖಾರ ತಾಳಮದ್ದಳೆಯ ಕಡೆ ಗಮನ. ಚಕ್ರವರ್ತಿ ಸೂಲಿಬೆಲೆಯ ಭಾಷಣ ಕೇಳಲು ಅದೆಷ್ಟು ಜನ. ಸಂಧ್ಯಾ ಸಂಜೆಗೆ ಭರತನಾಟ್ಯ, ಸೂರ್ಯಾಸ್ತಕ್ಕೆ ಯಕ್ಷಗಾನ ಹಾಗೂ ನಾಟಕ. ಇಂದಿನ ಕಾರ್ಯಕ್ರಮ ಬೆಳಗ್ಗಿನ ಉಪಹಾರದಿಂದ ರಾತ್ರಿ ಭೋಜನದವರೆಗೆ. ಹವ್ಯಕ ಸಮ್ಮೇಳನದ ಈ ಸಣ್ಣ ವಿಡಿಯೋ ನಿಮಗಾಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹಂಗಾರೆ ಕಾಂಬಾಲ.